Namaskara. Dear students, in the last session we have completed the chapter Motion in Straight Line. Today we will commence with the new chapter Motion in Plane. Before introducing you to the topic, that is the motion in plane, first let's introduce you one more concept called as vector. Let's have a brief idea about vector. As we have studied physical quantities in the second chapter unit sign measurements, we have classified the physical quantities depending upon the dependency. ಯಾವುದು ಡಿಪೆಂಡ್ ಆಗಿಲ್ವೋ ಅದನ್ನು ನಾವು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಕರೆದ್ವಿ, ಫಿಸಿಕಲ್ ಕ್ವಾಂಟಿಟಿ. ಯಾವ ಫಿಸಿಕಲ್ ಕ್ವಾಂಟಿಟಿ ಡಿಪೆಂಡ್ ಆಗಿದೆಯೋ ಬೇರೆ ಕ್ವಾಂಟಿಟಿಯ ಮೇಲೆ ಅವುಗಳನ್ನು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರೆದ್ವಿ. ದಟ್ ಈಸ್ ಅ ಒನ್ ಟೈಪ್ ಆಫ್ ಕ್ಲಾಸಿಫಿಕೇಶನ್. Today we will have one more type of classification in physical quantities. ಕೆಲವು ಫಿಸಿಕಲ್ ಕ್ವಾಂಟಿಟಿಗಳು ಕೇವಲ ಸಾಂಖ್ಯಿಕ ಬೆಲೆಯನ್ನು ಮಾತ್ರ ಹೊಂದಿರುತ್ತೆ. They will have just a numerical value, and some physical quantities will have the numerical value as well as the direction, which is the one of the very important point. Based on the concept of direction, we have classified physical quantities in two types. They are scalars and vectors. We have classified the physical quantity in two types, scalars and vectors. What are scalars? Scalars ಅಂದ್ರೆ ಏನು ಫಸ್ಟ್ ನೋಡ್ತಾ ಹೋಗೋಣ. A physical quantity having only magnitude is called scalar. ಯಾವ ಫಿಸಿಕಲ್ ಕ್ವಾಂಟಿಟಿಗೆ ಕೇವಲ ಸಾಂಖ್ಯಿಕ ಬೆಲೆ ಮಾತ್ರ ಇದೆ, ಆ ಫಿಸಿಕಲ್ ಕ್ವಾಂಟಿಟಿಯನ್ನು we call them as scalars. For example, length ಉದ್ದ, mass ರಾಶಿ, time distance traveled, speed temperature, charge refractive index. These quantities we call them as scalars. ಯಾಕೆ ಲೆಂತ್ ಉದ್ದ ಎಷ್ಟಿದೆ 5 ಮೀಟರ್ ಇದೆ, ಯಾವ ದಿಕ್ಕಲ್ಲಿ ಅಂತ ನಾವು ನೋಡೋದಿಲ್ಲ. ಉದ್ದ ಎಷ್ಟಿದೆ 5 ಮೀಟರ್ ಇದೆ. ಅಥವಾ ಟೆಂಪರೇಚರ್, ಈ ಕೊಠಡಿಯ ಟೆಂಪರೇಚರ್ ಎಷ್ಟಿದೆ, ವಿಲ್ ಡಿಫೈನ್ ದ ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಆರ್ ಕೆಲ್ವಿನ್ ಆರ್ ಫ್ಯಾರನ್ಹೀಟ್. ಅಲ್ಲಿ ಯಾವುದೇ ರೀತಿಯ ಡೈರೆಕ್ಷನ್ ಬರೋದಿಲ್ಲ. ಡಿಸ್ಪ್ಲೇಸ್ಮೆಂಟ್ ಇದು ನಮ್ಮ ಸ್ಪೀಡ್ ಎಷ್ಟಿದೆ, it is moving with a speed of 30 meter per second or 10 meter per second or 15 meter per second. ಸ್ಪೀಡ್ ಹೇಳುವಾಗ ನಾವು ಡೈರೆಕ್ಷನ್ ಅನ್ನ ಸ್ಪೆಸಿಫೈ ಮಾಡೋದಿಲ್ಲ. ಅದೇ ರೀತಿ ಪಾತ್ ಲೆಂತ್ ಆಗಿರ್ಬೋದು ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರ್ಬೋದು, ಅವುಗಳಲ್ಲಿ ನಮಗೆ ಡೈರೆಕ್ಷನ್ ಅವಶ್ಯಕತೆ ಇಲ್ಲ. ಕೇವಲ ಸಾಂಖ್ಯಿಕ ಬೆಲೆಯನ್ನು ಹೇಳೋದ್ರ ಮೂಲಕ ಆ ಫಿಸಿಕಲ್ ಕ್ವಾಂಟಿಟಿಯನ್ನು ನಾವು ವ್ಯಾಖ್ಯಾನಿಸ್ತೀವಿ. ದೋಸ್ ಕ್ವಾಂಟಿಟೀಸ್ ಆರ್ ಕಾಲ್ಡ್, ವಿ ಕಾಲ್ ದೆಮ್ ಆಸ್ ಸ್ಕೇಲಾರ್ಸ್. ಹಾಗಿದ್ರೆ ವೆಕ್ಟಾರ್ಸ್ ಅಂದ್ರೆ ಏನು? The vectors, which are a physical quantity having both magnitude and direction. ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಎರಡನ್ನೂ ಹೊಂದಿರುವಂತಹ ಫಿಸಿಕಲ್ ಕ್ವಾಂಟಿಟಿಗಳನ್ನು we call them as vectors. ಸಾಂಖ್ಯಿಕ ಬೆಲೆ, ಮ್ಯಾಗ್ನಿಟ್ಯೂಡ್ ಹಾಗೂ ಡೈರೆಕ್ಷನ್ ದಿಕ್ಕು ಎರಡನ್ನೂ ಕೂಡ ಹೊಂದಿರುವಂತಹ ಫಿಸಿಕಲ್ ಕ್ವಾಂಟಿಟಿ. ಫಾರ್ ಎಕ್ಸಾಂಪಲ್, ಡಿಸ್ಪ್ಲೇಸ್ಮೆಂಟ್ ಸ್ಥಳಾಂತರ. ಒಂದು ವಸ್ತು ಒಂದ್ ಕಡೆಯಿಂದ ಮತ್ತೊಂದು ಕಡೆ ಹೋಗಿದೆ, ಎಷ್ಟು ದೂರ ಹೋಗಿದೆ ಗೊತ್ತಾಗತ್ತೆ, ಯಾವ ದಿಕ್ಕಲ್ಲಿ ಹೋಗಿದೆ ಅದನ್ನು ಕೂಡ ವ್ಯಾಖ್ಯಾನಿಸ್ತೀವಿ. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟಾರ್. ವೆಲಾಸಿಟಿ, ವೇಗ ಎಷ್ಟಿದೆ, 30 ಮೀಟರ್ ಪರ್ ಸೆಕೆಂಡ್ ಇದೆ, ಯಾವ ದಿಕ್ಕಲ್ಲಿದೆ ಅದನ್ನು ಕೂಡ ವ್ಯಾಖ್ಯಾನಿಸಿದಾಗ ವೆಲಾಸಿಟಿ ಇಸ್ ಎ ವೆಕ್ಟಾರ್. ಆಕ್ಸಲರೇಷನ್ ಇಸ್ ಎ ವೆಕ್ಟಾರ್. ನಾವು ಆಕ್ಸಲರೇಷನ್ ಅದು ವಿಶೇಷವಾಗಿ ಅಂಡರ್ ಗ್ರಾವಿಟಿ ಚಲನೆ ಮಾಡುವಾಗ ಇಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ ದ ಸೆಂಟರ್ ಅಂತ ನಾವು ಡಿಫೈನ್ ಮಾಡ್ಕೊಂಡು ಹೋಗಿದ್ವಿ. ದೇರ್ ಫೋರ್ ವೆಲಾಸಿಟಿ ಮತ್ತು ಆಕ್ಸಲರೇಷನ್, ಮೊಮೆಂಟಮ್, ಫೋರ್ಸ್, ಸ್ಟ್ರೆಸ್, ಟೆನ್ಷನ್, ಟಾರ್ಕ್, ಏರಿಯಾ, ವೇಟ್ ಇವೆಲ್ಲ ವೆಕ್ಟಾರ್ ಕ್ವಾಂಟಿಟಿಗಳಿಗೆ ಕೆಲವು ಉದಾಹರಣೆಗಳು. Now let's try to know about what is the difference between scalars and vectors. ಸ್ಕೇಲಾರ್ಸಿಗೂ ಹಾಗೂ ವೆಕ್ಟಾರ್ಸ್ಗೂ ಇರುವಂತಹ ವ್ಯತ್ಯಾಸವನ್ನು ನೋಡೋಣ. Scalars have only magnitude, vectors have both magnitude and direction. ಸ್ಕೇಲಾರ್ಸ್ಗೆ ಕೇವಲ ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ, ವೆಕ್ಟಾರ್ಸ್ಗೆ ಮ್ಯಾಗ್ನಿಟ್ಯೂಡ್ ಹಾಗೂ ಡೈರೆಕ್ಷನ್ ಎರಡೂ ಇದ್ದಾವೆ.
This is the first difference. Second difference, they can be specified by number with a proper unit. ಸ್ಕೇಲಾರ್ಗಳನ್ನು ಒಂದು ಸಂಖ್ಯೆ ಹಾಗೂ ಯೂನಿಟ್ನಿಂದ ಮಾತ್ರ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಉದ್ದ ಎಷ್ಟಿದೆ? 5 ಮೀಟರ್ ಇದೆ. 5 ಅನ್ನೋದು ಒಂದು ನಂಬರ್, ಯೂನಿಟು ಮೀಟರ್. ಟೆಂಪರೇಚರ್ ಎಷ್ಟಿದೆ? 500 ಕೆಲ್ವಿನ್. 500 ಅನ್ನೋದು ಒಂದು ಸಂಖ್ಯೆ, ಜೊತೆಗೆ ಒಂದು ಕೆಲ್ವಿನ್ ಯೂನಿಟ್ ಅನ್ನು ಯೂಸ್ ಮಾಡ್ತಾ ಇದೀವಿ. therefore scalars can be specified by a number and a unit, but in case of vector quantities we need a number with unit and the direction. ಉದಾಹರಣೆಗೆ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್. 5 ಮೀಟರ್ ಪರ್ ಸೆಕೆಂಡ್ ನಂಬರ್ ಯೂನಿಟ್ ಎರಡೂ ಬಂತು. ಜೊತೆಗೆ ಯಾವ ದಿಕ್ಕಲ್ಲಿದೆ? ಟುವರ್ಡ್ಸ್ ನಾರ್ತ್, ಟುವರ್ಡ್ಸ್ ಸೌತ್, ಟುವರ್ಡ್ಸ್ ಈಸ್ಟ್ ವೆಸ್ಟ್, ಅಥವಾ 30 ಡಿಗ್ರಿ ವಿತ್ ಎಕ್ಸ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಇಂದ 30 ಡಿಗ್ರಿಯಲ್ಲಿದೆ. ಈ ರೀತಿಯಲ್ಲಿ ನಾವು ಡೈರೆಕ್ಷನ್ ಅನ್ನ ಸ್ಪೆಸಿಫೈ ಮಾಡ್ತೀವಿ. ಒಂದು ಫಿಸಿಕಲ್ ಕ್ವಾಂಟಿಟಿಯ ನ್ಯೂಮರಿಕಲ್ ವ್ಯಾಲ್ಯೂ, ಅದಕ್ಕೆ ಯೂನಿಟ್ ಜೊತೆಗೆ ಡೈರೆಕ್ಷನ್, ಮೂರು ಅಂಶಗಳು ಹೇಳುವಂತ ಒಂದು ಕ್ವಾಂಟಿಟಿಯನ್ನ ನಾವು ವೆಕ್ಟಾರ್ಸ್ ಅಂತ ಕರಿತಾ ಇದ್ದೀವಿ. ದೆನ್ they change if their magnitude changes. ಸ್ಕೇಲಾರ್ ಯಾವಾಗಪ್ಪ ಬದಲಾಗುತ್ತೆ? ಸ್ಕೇಲಾರ್ ಆ ಸಾಂಖ್ಯಿಕ ಪದ ಬದಲಾವಣೆ ಆದಾಗ ನಾವು ಸ್ಕೇಲಾರ್ ಕ್ವಾಂಟಿಟಿ ಚೇಂಜ್ ಆಯಿತು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, 5 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಇದೆ. ಆ ಸ್ಪೀಡ್ ಬದಲಾಯಿತು ಅಂದಾಗ 5 ಮೀಟರ್ ಪರ್ ಸೆಕೆಂಡ್ ಇರೋದು 6 ಮೀಟರ್ ಪರ್ ಸೆಕೆಂಡ್. ಆ ಸಾಂಖ್ಯಿಕ ಬೆಲೆ ನ್ಯೂಮರಿಕಲ್ ವ್ಯಾಲ್ಯೂ ಬದಲಾಯಿತಂದ್ರೆ ಅಲ್ಲಿ ಆ ಒಂದು ಫಿಸಿಕಲ್ ಕ್ವಾಂಟಿಟಿ ಬದಲಾಗಿದೆ ಅಂತ ನಾವು ವ್ಯಾಖ್ಯಾನಿಸ್ತೀವಿ. ಅದೇ ವೆಕ್ಟಾರ್ಸಿಗೆ ಬಂದಾಗ ಕೇವಲ ಸಾಂಖ್ಯಿಕ ಬೆಲೆಯಲ್ಲಿ ಬದಲಾವಣೆ ಆದರೆ ಆ ಫಿಸಿಕಲ್ ಕ್ವಾಂಟಿಟಿ ಬದಲಾಗುತ್ತೆ. ಅದ್ರ ಜೊತೆಗೆ ದಿಕ್ಕಲ್ಲಿ ಬದಲಾವಣೆ ಆದರೂ ಕೂಡ ಆ ಒಂದು ಫಿಸಿಕಲ್ ಕ್ವಾಂಟಿಟಿ ಬದಲಾಗುತ್ತೆ. ಅಥವಾ ದಿಕ್ಕು ಅಥವಾ ಮ್ಯಾಗ್ನಿಟ್ಯೂಡ್ ಯಾವುದರಲ್ಲಾದ್ರೂ ಬದಲಾವಣೆ ಆಗಲಿ ಆ ಫಿಸಿಕಲ್ ಕ್ವಾಂಟಿಟಿ ಬದಲಾಗುತ್ತೆ. ದಟ್ ಈಸ್ ದ ಸ್ಕೇಲಾರ್ ಕ್ವಾಂಟಿಟಿ ಚೇಂಜಸ್ ಇಫ್ ದೇರ್ ಮ್ಯಾಗ್ನಿಟ್ಯೂಡ್ changes. Vectors change if either the magnitude, direction or both of them are going to change. Then they can be added or subtracted according to ordinary law of algebra. ನಮ್ಮ ಆಲ್ಜಿಬ್ರಾದ ಸಾಧಾರಣ ನಿಯಮಗಳನ್ನು ಬಳಸಿಕೊಂಡು ನಾವು ಸ್ಕೇಲಾರ್ ಕ್ವಾಂಟಿಟಿಗಳನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ತೀವಿ. ಉದಾಹರಣೆಗೆ 5 kg ರಾಶಿ ಇರುವಂಥ ಒಂದು ವಸ್ತುವಿಗೆ 3 kgಯ ಮತ್ತೊಂದು ರಾಶಿಯನ್ನು ಸೇರಿಸಿದಾಗ ಎಷ್ಟಾಗುತ್ತೆ? 5 kg ಪ್ಲಸ್ 3 kg ಸೇರಿಸಿದರೆ 8 kg ಆಗುತ್ತೆ. ಇದು ಸಾಧಾರಣ ಗಣಿತವನ್ನು ಬಳಕೆ ಮಾಡಿಕೊಂಡು ನಾವು ಸ್ಕೇಲಾರ್ಗಳ ಅಡಿಷನ್ ಹಾಗೂ ಸಬ್ಟ್ರಾಕ್ಷನ್ಗಳನ್ನು ಮಾಡ್ತೀವಿ. ಅದೇ ವೆಕ್ಟಾರ್ಸಿಗೆ ಬಂದಾಗ ನಮಗೆ ಸಾಧಾರಣ ಆಲ್ಜಿಬ್ರಾ ಅಥವಾ ಸಾಧಾರಣ ನಮ್ಮ ಸಂಕಲನ ವ್ಯವಕಲನ ಇಲ್ಲಿ ಕೆಲಸ ಮಾಡೋದಿಲ್ಲ. ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಸ್ಪೆಷಲ್ ಲಾಸ್ ಆಫ್ ವೆಕ್ಟಾರ್ ಅಡಿಷನ್. ದೇ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಓನ್ಲಿ ಬೈ ಯೂಸಿಂಗ್ ಸ್ಪೆಷಲ್ ಲಾಸ್ ಆಫ್ ವೆಕ್ಟಾರ್ ಅಡಿಷನ್. ಇದು ತುಂಬ ಪ್ರಮುಖವಾಗಿರುವಂತಹ ಸ್ಕೇಲಾರ್ಸ್ ಮತ್ತು ವೆಕ್ಟಾರ್ಸ್ಗಳಲ್ಲಿರುವಂತಹ ವ್ಯತ್ಯಾಸ. Now let's know about what is the need of vectors. ನಮಗೆ ವೆಕ್ಟಾರ್ಸ್ ಅನ್ನೋದು ಬೇಕಾ? ಇದರ ಅವಶ್ಯಕತೆ ಏನು? ಇದು ನಾವು ಪ್ರಮುಖವಾಗಿ ತಿಳ್ಕೋಬೇಕಾಗತ್ತೆ. ವಾಟ್ ಈಸ್ ದ ನೀಡ್ ಆಫ್ ದ ವೆಕ್ಟಾರ್ ಕ್ವಾಂಟಿಟೀಸ್ ಇನ್ ಫಿಸಿಕ್ಸ್, ಸ್ಪೆಷಲಿ ಇನ್ ಮೆಕ್ಯಾನಿಕ್ಸ್. ಮೆಕ್ಯಾನಿಕ್ಸ್ ಅಲ್ಲಿ ಅಥವಾ ಫಿಸಿಕ್ಸ್ ಅಲ್ಲಿ ನಮಗೆ ಇದರ ಅವಶ್ಯಕತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. Now when you have a motion in one dimension, ಮೋಷನ್ ಇನ್ ಒನ್ ಡೈಮೆನ್ಷನ್, ಮೋಷನ್ ಸ್ಟ್ರೈಟ್ ಲೈನ್ ಅನ್ನು ಕಲ್ಪನೆ ಮಾಡ್ಕೋಣ. ಒಂದು ವಸ್ತು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಜಸ್ಟ್ ಇಮ್ಯಾಜಿನ್ an object is displacement had a displacement from origin. Either it will be displaced in positive direction or it may be displaced in negative direction. ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಡೈರೆಕ್ಷನ್ ಇದ್ರೆ ವೆಲಾಸಿಟಿ ಪಾಸಿಟಿವ್ ಆಯಿತು. ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಡೈರೆಕ್ಷನ್ ಇದ್ರೆ ವೆಲಾಸಿಟಿ ನೆಗೆಟಿವ್ ಆಯಿತು. ಅದೇ ರೀತಿ ಮುಂದುವರೆದು ಆಕ್ಸಲರೇಷನ್ ಪಾಸಿಟಿವ್ ಆಗ್ಬೋದು ಅಥವಾ ಆಕ್ಸಲರೇಷನ್ ನೆಗೆಟಿವ್ ಆಗ್ಬೋದು. ಬರೀ ಎಕ್ಸ್ ಆಕ್ಸಿಸ್ ಅಲ್ಲಿದ್ರೆ ಪಾಸಿಟಿವ್ ನೆಗೆಟಿವ್, ವೈ ಆಕ್ಸಿಸ್ ಅಲ್ಲಿದ್ರು ಪಾಸಿಟಿವ್ ನೆಗೆಟಿವ್ ಆಗಕ್ಕೆ ಸಾಧ್ಯ. ಝೆಡ್ ಆಕ್ಸಿಸ್ ಪಾಸಿಟಿವ್ ನೆಗೆಟಿವ್. Therefore, when we have motion in straight line, the physical quantities like displacement, velocity, acceleration, momentum, they can have only two direction, either positive direction or opposite direction. Opposite direction negative direction ಅಂತೀವಿ.
ಕೇವಲ 2 ಡೈರೆಕ್ಷನ್ಗಳನ್ನು ಹೊಂದೋದಿಕ್ಕೆ ಮಾತ್ರ ಸಾಧ್ಯ. ಅದೇ when we come to motion in plane or motion in space, ಮೋಷನ್ ಇನ್ ಪ್ಲೇನ್ ಅಂದ್ರೆ ಒಂದು ಸಮತಲದಲ್ಲಿ ಚಲನೆ ಆದಾಗ, ಸಮತಲ ಅಂದ್ರೆ ಕೇರಂ ಬೋರ್ಡ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ. ಕೇರಂ ಬೋರ್ಡ್ ಅಲ್ಲಿ ಕಾಯಿನ್ ಅಥವಾ ಸ್ಟ್ರೈಕರ್ ಯಾವ ಕಡೆ ಚಲಿಸ್ತವೆ? ಕೇವಲ ಪಾಸಿಟಿವ್ ಮತ್ತೆ ನೆಗೆಟಿವ್ ಡೈರೆಕ್ಷನ್ ಮಾತ್ರ ಚಲಿಸುತ್ತಾ? ಇಲ್ಲ, ಎಲ್ಲಾ ದಿಕ್ಕುಗಳಲ್ಲಿ ಚಲಿಸುತ್ತೆ. ಅದೇ ರೀತಿ 3 ಆಯಾಮದಲ್ಲಿ ಚಲನೆಯನ್ನ ಕಲ್ಪನೆ ಮಾಡಿ. ಒಂದು ಗಾಳಿಪಟವನ್ನ ಕಲ್ಪನೆ ಮಾಡ್ಕೊಳ್ಳಿ. ಗಾಳಿಪಟ ಯಾವ ದಿಕ್ಕಲ್ಲಿ ಚಲಿಸಬಹುದು ಇಮ್ಯಾಜಿನ್ ಮಾಡಿ. therefore to define these kind of motion we need vector. For example, in a motion in plane will not have only the motion in positive direction. ಕೇವಲ ಪಾಸಿಟಿವ್ ಡೈರೆಕ್ಷನ್ ಮಾತ್ರ ಚಲನೆ ಇರೋದಿಲ್ಲ. It may be in randomly in any direction. ಪಾಸಿಟಿವ್ ಡೈರೆಕ್ಷನ್ ಮಾತ್ರ ಆಗದೆ ಅವು ಯಾವುದೇ ದಿಕ್ಕಲ್ಲಿ ಚಲನೆಯನ್ನ ಪಡೆಯಬಹುದು. ಈ ರೀತಿ ಬೇರೆ ಬೇರೆ ದಿಕ್ಕಲ್ಲಿ ಚಲನೆ ಪಡೆದಾಗ ನಮಗೆ ಅವುಗಳ ಚಲನೆಯನ್ನ ವ್ಯಾಖ್ಯಾನ ಮಾಡೋದಕ್ಕೆ ಮ್ಯಾಗ್ನಿಟ್ಯೂಡಿನ ಜೊತೆಗೆ ವಿ ನೀಡ್ ದ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್ ವಿಲ್ ಗಿವ್ ದ ಕ್ಲಿಯರ್ ಪಿಕ್ಚರ್ ಆಫ್ displacement, velocity, acceleration and other some important physical quantities like force, tension, ಬೇರೆ ಬೇರೆ ಕ್ವಾಂಟಿಟಿಗಳನ್ನ ನಾವು ವ್ಯಾಖ್ಯಾನ ಮಾಡೋದಕ್ಕೆ ಸುಲಭವಾಗುತ್ತೆ. therefore we need the detailed concept of vectors. ವೆಕ್ಟಾರ್ಸ್ಗಳ ಬಗ್ಗೆ ನಮಗೆ ಬಹಳಷ್ಟು ಅಂಶಗಳು ಬೇಕಾಗುತ್ತೆ ಮುಂದಿನ ಅಧ್ಯಾಯಕ್ಕೆ. ಹಾಗಾದರೆ ಸ್ವಲ್ಪ ವೆಕ್ಟಾರ್ಸ್ಗಳ ಇನ್ನೊಂದಷ್ಟು ಅಂಶಗಳನ್ನ ತಿಳಿತಾ ಹೋಗೋಣ. ಹೌ ಟು ರೆಪ್ರೆಸೆಂಟ್ ವೆಕ್ಟಾರ್. ಒಂದು ವೆಕ್ಟಾರ್ನ ಯಾವ ರೀತಿ ಪ್ರತಿನಿಧಿಸ್ತೀವಿ? ಹೌ ವಿಲ್ ರೆಪ್ರೆಸೆಂಟ್ ವೆಕ್ಟಾರ್? We will represent a vector by a line with arrowhead. ಒಂದು ಲೈನ್, ಒಂದು ಗೆರೆಯನ್ನು ಎಳೆದು ಅದಕ್ಕೊಂದು ಬಾಣದ ಗುರುತನ್ನು ಹಾಕ್ತೀವಿ. This is a representation of a vector. O is called as initial point. ಪ್ರಾರಂಭಿಕ ಬಿಂದು. ಆ ವೆಕ್ಟರ್ ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಅದರ ಪ್ರಾರಂಭಿಕ ಬಿಂದು O ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎಲ್ಲಿ ಅದು ಮುಗಿದಿದೆಯೋ ಅದನ್ನು ಟರ್ಮಿನಲ್ ಪಾಯಿಂಟ್ ಅಥವಾ ಎಂಡ್ ಪಾಯಿಂಟ್ ಅಂತ ಕರಿತೀವಿ. ದಿಸ್ ವೆಕ್ಟರ್ ಈಸ್ ಡಿನೋಟೆಡ್ ಬೈ ವೆಕ್ಟರ್ ಎ. ನೋಡಿ, ಒಂದು ಅಕ್ಷರವನ್ನು ಬರೆದು ಅದರ ಮೇಲೆ ಸಣ್ಣ ಬಾಣದ ಗುರುತನ್ನು ಹಾಕಿದ್ದೀವಿ, ವಿಚ್ ರೆಪ್ರೆಸೆಂಟ್ಸ್ ವೆಕ್ಟರ್. ಇನ್ನು ಟೆಕ್ಸ್ಟ್ ಬುಕ್ಗಳನ್ನು ಓದಿದಾಗ ಅಲ್ಲಿ ಬಾಣದ ಗುರುತು ಇರೋದಿಲ್ಲ, ಆ ಅಕ್ಷರವನ್ನ ದಪ್ಪ ಅಕ್ಷರಗಳಲ್ಲಿ ಬರೆದಿರ್ತಾರೆ. ದಪ್ಪ ಅಕ್ಷರದಲ್ಲಿ ಒಂದು ಅಕ್ಷರವನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಬರೆದಿಯಾರಂದ್ರೆ ಅದು ವೆಕ್ಟಾರ್ ಕ್ವಾಂಟಿಟಿ. ಯಾರು ನಾವು ಕೈಯಿಂದ ಬರೆಯುವಾಗ ದಪ್ಪ ಅಕ್ಷರ ಬರೆಯೋದಿಕ್ಕೆ ನಮಗೆ ಕಷ್ಟ ಆಗೋದ್ರಿಂದ ನಾವು ಅಕ್ಷರದ ಮೇಲೆ ಬಾಣದ ಗುರುತನ್ನು ಹಾಕ್ತೀವಿ. ಆ ಬಾಣದ ಗುರುತು ನಮಗೆ ವೆಕ್ಟಾರ್ ಕ್ವಾಂಟಿಟಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. therefore this vector A is equal to vector OP, where O is called as initial point or origin. ಆ ವೆಕ್ಟಾರಿನ ಪ್ರಾರಂಭ ಅಥವಾ ಪ್ರಾರಂಭಿಕ ಬಿಂದು ಅಂತ ಕರಿತೀವಿ. P is called terminal point. Then OP is called as magnitude of vector. ಏನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟಾರ್ ಅಂದ್ರೆ ಈ ವೆಕ್ಟಾರಿನ ಸಾಂಖ್ಯಿಕ ಬೆಲೆ. OP ಅಂದ್ರೆ ಏನು? ಈ ಉದ್ದ ಏನಿದೆಯೋ O ಇಂದ P ಗಿರುವಂತ ಉದ್ದ ಏನಿದೆಯೋ ಆ ವೆಕ್ಟಾರಿನ ಸಾಂಖ್ಯಿಕ ಬೆಲೆಯನ್ನ ಪ್ರತಿನಿಧಿಸುತ್ತೆ. ಫಾರ್ ಎಕ್ಸಾಂಪಲ್, ಈ ವೆಕ್ಟಾರ್ ವೆಲಾಸಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಅದರ ಸಾಂಖ್ಯಿಕ ಬೆಲೆ 5 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ ಅಂದ್ರೆ 5 ಮೀಟರ್ ಪರ್ ಸೆಕೆಂಡ್ ಇದ್ರೆ 1 ಮೀಟರ್ ಪರ್ ಸೆಕೆಂಡಿಗೆ 1 ಸೆಂಟಿಮೀಟರ್ ಅಂತ ತಗೊಂಡ್ರೆ 5 ಮೀಟರ್ ಪರ್ ಸೆಕೆಂಡಿಗೆ 5 ಸೆಂಟಿಮೀಟರ್ ಇರುತ್ತೆ. ಹಾಗಿರೋ ಓಪಿಯ ಉದ್ದ 5 ಸೆಂಟಿಮೀಟರ್ ಇದ್ರೆ ಇಟ್ ಈಸ್ ರೆಪ್ರೆಸೆಂಟಿಂಗ್ 5 ಮೀಟರ್ ಪರ್ ಸೆಕೆಂಡ್. ಉದಾಹರಣೆಗೆ ನಾವು ಅರ್ಥ ಮಾಡ್ಕೋಬಹುದು. therefore the length of the vector represents the magnitude of vector. ವೆಕ್ಟಾರಿನ ಉದ್ದ ನಮಗೆ ವೆಕ್ಟಾರಿನ ಮ್ಯಾಗ್ನಿಟ್ಯೂಡ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ದಟ್ ಮ್ಯಾಗ್ನಿಟ್ಯೂಡ್ ಈಸ್ ಡಿನೋಟೆಡ್ ಬೈ ದಿಸ್ ಮಾಡ್ಯುಲಸ್ ಸಿಂಬಲ್. ಈ ಎರಡು ಗೆರೆಗಳನ್ನು ಹಾಕ್ತೀವೋ ಇದನ್ನು ನಾವು ಮಾಡ್ಯುಲಸ್ ಅಂತ ಕರಿತೀವಿ. ಈ ಮಾಡ್ಯುಲಸ್ ಸಂಕೇತದ ಸಹಾಯದಿಂದ ನಾವು ಮ್ಯಾಗ್ನಿಟ್ಯೂಡ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ. therefore OP is equal to ಮಾಡ್ಯುಲಸ್ ಆಫ್ A, which represents the numerical value. ಸಾಂಖ್ಯಿಕ ಬೆಲೆಯನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. Now let's go ahead with the types of vector. ವೆಕ್ಟಾರ್ಗಳ ವಿಧಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ವಿಧವನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಒಂದು ಪಾಯಿಂಟ್ ಇಂದ ಹೊರಟಿದ್ದಾನೆ. ಆ ಒಂದು ಪಾಯಿಂಟ್ ಇಂದ ಹೊರಟು ಪ್ರಯಾಣವನ್ನು ಮಾಡಿಕೊಂಡು ಮತ್ತೆ ಅದೇ ಪಾಯಿಂಟಿಗೆ ಅವನು ಹಿಂತಿರುಗ್ತಾನೆ. x1 ಇಂದ ಹೊರಟು x2 ಅದೇ ಬಿಂದು ಆಗಿರುತ್ತೆ. ಪ್ರಾರಂಭಿಕ ಬಿಂದು ಮತ್ತೆ ಅಂತ್ಯ ಬಿಂದು ಎರಡು ಒಂದೇ ಆಗಿರುತ್ತೆ. ಹಾಗೆ
T1 ಮೈನಸ್ T2 ಮೈನಸ್ T1 ಕಾಲಾಂತರದಲ್ಲಿ ಅವನು ಆದಂತಹ ಸ್ಥಾನಪಲ್ಲಟ ಎಷ್ಟು, ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಟ್ ಪರ್ಸನ್ ಇನ್ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ ಎಷ್ಟು ಟೈಮಲ್ಲಿ ಆದಂತಹ ಸ್ಥಾನಪಲ್ಲಟವನ್ನು ಹುಡುಕಿದ್ರೆ x2 ಮತ್ತು x1 ಒಂದೇ ಪಾಯಿಂಟ್ ಆಗಿದೆ, ಹಾಗಾಗಿ x2 ಮೈನಸ್ x1 ಏನಾಗುತ್ತೆ, 0 ಆಗುತ್ತೆ. ದೇರ್ಫೋರ್ ದ ಡಿಸ್ಪ್ಲೇಸ್ಮೆಂಟ್ ಇಸ್ 0 ಮೀಟರ್. ಒಂದು ಡಿಸ್ಪ್ಲೇಸ್ಮೆಂಟ್ ಅಥವಾ ಯಾವುದೇ ಫಿಸಿಕಲ್ ಕ್ವಾಂಟಿಟಿ ಅದಕ್ಕೆ ಡೈರೆಕ್ಷನ್ ಇದೆ ಅಂತ ಫಿಸಿಕಲ್ ಕ್ವಾಂಟಿಟಿ 0 ಆದಾಗ ಈ ರೀತಿಯ ಫಿಸಿಕಲ್ ಕ್ವಾಂಟಿಟಿಯನ್ನ ವಿ ಕಾಲ್ ಇಟ್ ಆಸ್ ಝೀರೋ ವೆಕ್ಟಾರ್ ಆರ್ ನಲ್ ವೆಕ್ಟಾರ್ ಅಂತ ಕರಿತೀವಿ. ಝೀರೋ ವೆಕ್ಟಾರ್ ಆರ್ ನಲ್ ವೆಕ್ಟಾರ್. ದೆನ್ ವಾಟ್ ಈಸ್ ಝೀರೋ ವೆಕ್ಟಾರ್ ಆರ್ ನಲ್ ವೆಕ್ಟಾರ್? ಎ ವೆಕ್ಟಾರ್ whose magnitude is equal to 0. ಒಂದು ವೆಕ್ಟಾರಿನ ಮ್ಯಾಗ್ನಿಟ್ಯೂಡ್ ಸಾಂಖ್ಯಿಕ ಬೆಲೆ 0 ಆದಾಗ that vector is called as zero vector or null vector. A vector with magnitude 0 is called as zero vector. And this zero vector has no specific direction. ನಿರ್ದಿಷ್ಟವಾದಂತಹ ದಿಕ್ಕನ್ನು ಇದು ಹೊಂದಿರೋದಿಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಅದರ ಡೈರೆಕ್ಷನ್ ಅನ್ನ ಸ್ಪೆಸಿಫೈ ಮಾಡ್ತೀವಿ. ಇಟ್ ಹ್ಯಾಸ್ ನೋ ಸ್ಪೆಸಿಫಿಕ್ ಡೈರೆಕ್ಷನ್. ಇಟ್ ಹ್ಯಾಸ್ ಓನ್ಲಿ ಆಫ್ ಮ್ಯಾಥಮೆಟಿಕಲ್ ಇಂಪಾರ್ಟೆನ್ಸ್. ಗಣಿತೀಯ ಪ್ರಾಮುಖ್ಯತೆಯನ್ನು ಪಡೆದಿದೆ. Then what are the example for zero vector? For example, zero displacement ಆಗಿಲ್ಲ, then it is a zero vector. The object is at rest ಅಂದಾಗ velocity 0 ಅಂತ ನಾವು ಹಿಂದಿನ ಪಾಠದಲ್ಲಿ ಓದಿದೀವಿ. Therefore the zero velocity an example for null vector. Then a body is moving with uniform motion ಚಲಿಸ್ತಾ ಇದೆ, ವೆಲಾಸಿಟಿ ಅಲ್ಲಿ ಬದಲಾವಣೆ ಆಗ್ತಾ ಇಲ್ಲ, ಅವಾಗ ಆಕ್ಸಲರೇಷನ್ 0 ಆಗುತ್ತೆ. ದಟ್ ಇಸ್ an example for null vector. ಒಂದು ವಸ್ತು ಈಕ್ವಿಲಿಬ್ರಿಯಂ ಅಲ್ಲಿದೆ, ಅದರ ಮೇಲಿರುವಂತಹ ನೆಟ್ ಫೋರ್ಸ್ 0 ಆಗಿದೆ, ಆ ಸಂದರ್ಭದಲ್ಲಿ ಆ 0 ಫೋರ್ಸ್ ಅನ್ನ ನಾವು ನಲ್ ವೆಕ್ಟಾರ್ ಅಂತ ಕರೀಬಹುದು. ದೇ ಆರ್ ಸಮ್ ಎಕ್ಸಾಂಪಲ್ ಫಾರ್ ನಲ್ ವೆಕ್ಟಾರ್ಸ್. ಅದೇ ರೀತಿಯಲ್ಲಿ ಎರಡನೆಯ ವಿಧ ಯೂನಿಟ್ ವೆಕ್ಟಾರ್ಸ್. ಯೂನಿಟ್ ಅನ್ನುವಂಥ ಪದಾನ ಹೇಳ್ತಾ ಇದೆ. ವಾಟ್ ಈಸ್ ಎ ಯೂನಿಟ್ ವೆಕ್ಟಾರ್? ಎ ವೆಕ್ಟಾರ್ ವಿತ್ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಟು 1. ಸಾಂಖ್ಯಿಕ ಬೆಲೆ 1 ಆಗಿರಬೇಕು. ಆ ರೀತಿಯ ಒಂದು ವೆಕ್ಟಾರ್ ಅನ್ನ ವಿ ಕಾಲ್ ಇಟ್ ಆಸ್ ಯೂನಿಟ್ ವೆಕ್ಟಾರ್. ಅದರ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಟು 1 ಆರ್ ಯೂನಿಟಿ ಇಸ್ ಕಾಲ್ಡ್ ಆಸ್ ಯೂನಿಟ್ ವೆಕ್ಟಾರ್. ಅದರ ಮಾಡ್ಯುಲಸ್ ಏನಿದೆ, ವೆಕ್ಟರ್ನ ಮಾಡ್ಯುಲಸ್ ಅಥವಾ ಮ್ಯಾಗ್ನಿಟ್ಯೂಡ್ 1 ಆಗಿರುತ್ತೆ. ಆ ರೀತಿಯ ವೆಕ್ಟಾರ್ ಅನ್ನ ನಾವು ಯೂನಿಟ್ ವೆಕ್ಟಾರ್ ಅಂತ ಕರಿತೀವಿ. ಎ ಯೂನಿಟ್ ವೆಕ್ಟಾರ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟಾರ್ ಎ. ಯಾವ ವೆಕ್ಟಾರಿನ ಯೂನಿಟ್ ವೆಕ್ಟಾರ್ ಹೇಳ್ತೀವೋ ಆ ವೆಕ್ಟಾರಿನ ದಿಕ್ಕಲ್ಲಿ ಆ ಯೂನಿಟ್ ವೆಕ್ಟಾರ್ ಇರುತ್ತೆ. ಅಂಡ್ ಯೂನಿಟ್ ವೆಕ್ಟಾರ್ ಇಸ್ ಡಿನೋಟೆಡ್ ವಿತ್ ದ ಸಿಂಬಲ್ ಎ ಕ್ಯಾಪ್. ಎ ಕ್ಯಾಪ್ ಅಂತ ಕರಿತೀವಿ. ಇದನ್ನ ಮೇಲ್ಗಡೆ ಈ ಸಣ್ಣ ಗುರುತನ್ನು ನೋಡಿ ಎ ಕ್ಯಾಪ್ ಅಂತ ಕರಿತೀವಿ. ಎ ಕ್ಯಾಪ್ ಅನ್ನುವಂಥ ಒಂದು ಸಿಂಬಲ್. this is the representation of unit vector. Then if I had a displacement of 1 meter displacement ಆಗಿದೆ, then displacement is a unit vector. ಅಥವಾ ಒಂದು ವಸ್ತು 1 meter per second velocity ಅಲ್ಲಿ ಚಲಿಸ್ತಾ ಇದೆ, then the velocity is called as, that velocity is unit vector. If the acceleration is 1 meter per second square, then the acceleration is unit vector. If the force is 1 Newton, then that force is a unit vector. Now we will have a special kind of special points on vectors. If I am having a vector A and a unit vector, ಒಂದು ವೆಕ್ಟರ್ ಎ ಇದೆ, ಅದೇ ವೆಕ್ಟರ್ನ ದಿಕ್ಕಲ್ಲಿ ಇನ್ನೊಂದು ಯೂನಿಟ್ ವೆಕ್ಟರ್ ಇದೆ. then if I multiply the magnitude of vector A with that unit vector A, then I will get the vector A. ಒಂದು ವೆಕ್ಟರಿನ ಮ್ಯಾಗ್ನಿಟ್ಯೂಡ್ ಮತ್ತು ಅದೇ ವೆಕ್ಟರಿನ ದಿಕ್ಕಲ್ಲಿರುವಂತಹ ಯೂನಿಟ್ ವೆಕ್ಟರ್ ಅನ್ನ ಗುಣಿಸಿದಾಗ ನನಗೆ ಬೇಕಾಗಿರುವಂತ ವೆಕ್ಟಾರ್ ಸಿಗುತ್ತೆ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಹ್ಯಾವ್ ಎ ಒನ್ ಮೋರ್ ರಿಸಲ್ಟ್. ಒಂದು ವೆಕ್ಟಾರ್ ಅನ್ನ ಅದರ ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡಿದಾಗ ನಮಗೆ ಆ ವೆಕ್ಟಾರಿನ ದಿಕ್ಕಲ್ಲಿರುವಂತ ಒಂದು ಯೂನಿಟ್ ವೆಕ್ಟಾರ್ ಸಿಗುತ್ತೆ. ಒಂದು ವೆಕ್ಟಾರ್ ಅನ್ನ ಆ ವೆಕ್ಟಾರಿನ ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡಿದಾಗ ಆ ಎ ವೆಕ್ಟಾರಿನ ದಿಕ್ಕಲ್ಲಿರುವಂತಹ ಒಂದು ಯೂನಿಟ್ ವೆಕ್ಟಾರ್ ನಮಗೆ ಸಿಗುತ್ತೆ. ಇದು ತುಂಬಾ ಪ್ರಮುಖವಾದಂತಹ ಒಂದು ಅಂಶ ಯೂನಿಟ್ ವೆಕ್ಟಾರ್ ಮೇಲೆ. ಅಂಡ್ ವಿ ಆರ್ ಹ್ಯಾವಿಂಗ್ 3 ಸ್ಪೆಷಲ್ ಯೂನಿಟ್ ವೆಕ್ಟಾರ್ಸ್. ತುಂಬಾ ವಿಶೇಷವಾದಂತಹ ಯೂನಿಟ್ ವೆಕ್ಟಾರ್ಸ್ ಇದೆ. ನಮಗೆ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಗೊತ್ತಿದೆ. ವಿತ್ ಆರಿಜಿನ್ O we are having 3 axes, 3 perpendicular axes, x axis, y axis and z axis. ಈ 3 ಆಕ್ಸಿಸ್ಗಳಲ್ಲಿ ಇರುವಂತಹ
ವಿಶೇಷವಾದ ಯೂನಿಟ್ ವೆಕ್ಟಾರ್ಸ್ಗಳನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ. ಎಕ್ಸ್ ಆಕ್ಸಿಸ್ ಅಲ್ಲಿ ಕೇವಲ ಎಕ್ಸ್ ಆಕ್ಸಿಸ್ನ ದಿಕ್ಕಲ್ಲೇ ಎ ವೆಕ್ಟಾರ್ ವಿಚ್ ಇಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅದರ ಮ್ಯಾಗ್ನಿಟ್ಯೂಡ್ ಒಂದಿದ್ದಾಗ ದಟ್ ಯೂನಿಟ್ ವೆಕ್ಟಾರ್ ಈಸ್ ಕಾಲ್ಡ್ ಆಸ್ ಐ ಕ್ಯಾಪ್. ಒಂದು ವೆಕ್ಟಾರ್ ಇದೆ, ಆ ವೆಕ್ಟಾರಿನ ಡೈರೆಕ್ಷನ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದೆ, ಅದರ ಮ್ಯಾಗ್ನಿಟ್ಯೂಡ್ ಒಂದಿದ್ದಾಗ ದಟ್ ವೆಕ್ಟಾರ್ ಇಸ್ ಕಾಲ್ಡ್ ಆಸ್ ಐ ಕ್ಯಾಪ್. ವಾಟ್ ಈಸ್ ಐ ಕ್ಯಾಪ್? ಐ ಕ್ಯಾಪ್ ಇಸ್ ಎ ಯೂನಿಟ್ ವೆಕ್ಟಾರ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಅದೇ ರೀತಿಯಲ್ಲಿ ವೈ ಆಕ್ಸಿಸ್ ಅಲ್ಲಿರುವಂತಹ ಒಂದು ಯೂನಿಟ್ ವೆಕ್ಟಾರ್ ಅದರ ಮ್ಯಾಗ್ನಿಟ್ಯೂಡ್ ಒಂದಾಗಿದೆ, ಆ ರೀತಿಯ ಯೂನಿಟ್ ವೆಕ್ಟಾರ್ ಅನ್ನ ವಿ ಕಾಲ್ ಇಟ್ ಆಸ್ ಜೆ ಕ್ಯಾಪ್. ವಾಟ್ ಈಸ್ ಜೆ ಕ್ಯಾಪ್? ಜೆ ಕ್ಯಾಪ್ ಇಸ್ ಎ ಯೂನಿಟ್ ವೆಕ್ಟಾರ್ ಅಲಾಂಗ್ ವೈ ಆಕ್ಸಿಸ್ ಅಂಡ್ ಕೆ ಕ್ಯಾಪ್ is a unit vector along z axis. Z axis ಅಲ್ಲಿರುವಂತಹ ಯೂನಿಟ್ ವೆಕ್ಟಾರ್ ಆಗಿದೆ. I cap is having a magnitude 1, it is the vector along x axis. J cap it is having a magnitude equal to 1, it is a vector along y axis. And K cap it is having a magnitude equal to 1, it is along the z axis. ತುಂಬಾ ಪ್ರಮುಖವಾಗಿರುವಂತಹ ಮೂರು ವೆಕ್ಟಾರ್ಸ್ಗಳು I cap, J cap, K cap, they are along x, y and z direction respectively. Then we are having two vectors, vector A and vector B. Vector A ಮತ್ತು vector B ಅಂತ ಎರಡು ವೆಕ್ಟಾರ್ಗಳಿದ್ದಾವೆ. ಈ ಎರಡು ವೆಕ್ಟಾರ್ಗಳು ಒಂದೇ ಜಾತಿಯ ವೆಕ್ಟಾರ್ಗಳಾಗಿರಬೇಕು. ಈ ಎರಡು ವೆಕ್ಟಾರ್ಗಳು ಒಂದೇ ಜಾತಿಯ ವೆಕ್ಟಾರ್ಗಳಾಗಿದ್ರೆ ಇವುಗಳ ಮ್ಯಾಗ್ನಿಟ್ಯೂಡ್ ಸಮ ಇದೆ, ಅಂದರೆ ಇವುಗಳ ಉದ್ದ ಅಥವಾ ಇವುಗಳ ಸಾಂಖ್ಯಿಕ ಬೆಲೆ ಸಮವಾಗಿದ್ದು ಹಾಗೂ ಇವರಿಬ್ಬರ ಡೈರೆಕ್ಷನ್ ಸೇಮ್ ಇರಬೇಕು. ದೇ ಆರ್ ಪ್ಯಾರಲಲ್. ಪ್ಯಾರಲಲ್ ಅಂದಾಗ ಒಂದೇ ದಿಕ್ಕಲ್ಲಿ ಆ ಎರಡು ವೆಕ್ಟಾರ್ಗಳು ಇರಬೇಕು. ಆ ರೀತಿಯ ಎರಡು ವೆಕ್ಟಾರ್ಸ್ಗಳನ್ನ ವಿ ಕಾಲ್ ದೆಮ್ ಆಸ್ ಈಕ್ವಲ್ ವೆಕ್ಟಾರ್ಸ್. ಇಫ್ ಟು ವೆಕ್ಟಾರ್ಸ್ ಆರ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ಇನ್ ದ ಸೇಮ್ ಡೈರೆಕ್ಷನ್ ಆರ್ ಕಾಲ್ಡ್ ಆಸ್ ಈಕ್ವಲ್ ವೆಕ್ಟಾರ್ಸ್. ಎರಡು ವೆಕ್ಟಾರ್ಗಳು ಒಂದೇ ಸಮವಾದಂತಹ ಮ್ಯಾಗ್ನಿಟ್ಯೂಡ್ ಇದ್ದು ಒಂದೇ ದಿಕ್ಕನ್ನು ಹೊಂದಿದರೆ ಆ ಎರಡು ವೆಕ್ಟಾರ್ಗಳನ್ನ ವಿ ಕಾಲ್ ದೆಮ್ ಆಸ್ ಈಕ್ವಲ್ ವೆಕ್ಟಾರ್ಸ್. ಅದೇ ರೀತಿಯಲ್ಲಿ ನನ್ನ ಹತ್ರ ಒಂದು ವೆಕ್ಟಾರ್ ಇದೆ, ವೆಕ್ಟರ್ ಎ ಅಂತ. ಈ ವೆಕ್ಟಾರಿನ ಮ್ಯಾಗ್ನಿಟ್ಯೂಡಿಗೆ ಸಮವಾಗಿರುವಂತಹ ಮ್ಯಾಗ್ನಿಟ್ಯೂಡ್ ಇದ್ದು ಆಪೋಸಿಟ್ ಡೈರೆಕ್ಷನ್ ಇದ್ರೆ ಬಿ ವೆಕ್ಟಾರ್ ಎ ವೆಕ್ಟಾರಿನ ಮ್ಯಾಗ್ನಿಟ್ಯೂಡ್ ಅಷ್ಟೇ ಉದ್ದ ಇದೆ, ಡೈರೆಕ್ಷನ್ ಮಾತ್ರ ಆಪೋಸಿಟ್ ಆಗಿದೆ, 180 ಡಿಗ್ರಿ ವಿರುದ್ಧವಾಗಿದೆ, ವಿರುದ್ಧ ಡೈರೆಕ್ಷನ್ ಅಲ್ಲಿದೆ. ಈ ರೀತಿಯ ವೆಕ್ಟಾರ್ ಅನ್ನ ವಿ ಕಾಲ್ ಇಟ್ ಆಸ್ ನೆಗೆಟಿವ್ ಆಫ್ ವೆಕ್ಟಾರ್ ಎ. ಒಂದು ವೆಕ್ಟಾರಿನ ನೆಗೆಟಿವ್ ಅಂತ ಕರಿತೀವಿ. Therefore, a vector equal in magnitude but opposite in direction to a given vector is called as negative of vector. ಒಂದು ವೆಕ್ಟಾರಿನ ಮ್ಯಾಗ್ನಿಟ್ಯೂಡ್ಗೆ ಸಮವಾಗಿದ್ದು ಅದರ ವಿರುದ್ಧ ದಿಕ್ಕಲ್ಲಿದ್ರೆ ಆ ವೆಕ್ಟಾರ್ ಅನ್ನ we call it as negative of vector. If both magnitudes are equal, if they are opposite in direction, we call them as one vector is negative of another vector. ಒಂದು ವೆಕ್ಟಾರ್ ಮತ್ತೊಂದು ವೆಕ್ಟಾರಿನ ನೆಗೆಟಿವ್ ವೆಕ್ಟಾರ್ ಅಂತ ಕರಿತೀವಿ. Then co-initial or concurrent vectors. ಇನಿಷಿಯಲ್ ಅಂದ್ರೆ ಪ್ರಾರಂಭಿಕ. ಒಂದೇ ಪ್ರಾರಂಭಿಕ ಬಿಂದುವನ್ನು ಹೊಂದಿದ್ರೆ ಆ ರೀತಿಯ ವೆಕ್ಟಾರ್ಸ್ಗಳನ್ನು ನಾವು co-initial vectors ಅಂತ ಕರಿತೀವಿ. ವೆಕ್ಟಾರ್ಗಳ ಪ್ರಾರಂಭಿಕ ಬಿಂದು ಒಂದೇ ಆಗಿದೆ. These vectors are called as co-initial or concurrent vectors. ಈ concurrent vectors may be in same plane or in different plane. ಒಂದೇ ಸಮತಲದಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಸಮತಲದಲ್ಲಿ ಇರಬಹುದು. Then coplanar vectors. Coplanar, plane ಅಂದ್ರೆ ಸಮತಲ, ಒಂದೇ ಸಮತಲದಲ್ಲಿ ಇರುವಂತಹ ವೆಕ್ಟಾರ್ಸ್ಗಳನ್ನ we call them as coplanar. They should be in same plane. ಒಂದೇ ಸಮತಲ ಇದೆ, ಒಂದು ಸಮತಲದಲ್ಲಿ ಇರುವಂತಹ ವೆಕ್ಟಾರ್ಸ್ಗಳನ್ನ the vectors lying in the same plane are called as coplanar vectors. ಒಂದೇ ಸಮತಲದಲ್ಲಿ ಇರುವಂತಹ ವೆಕ್ಟಾರ್ಗಳನ್ನ we call them as coplanar vectors. Then ಪೊಸಿಷನ್ ವೆಕ್ಟಾರ್. ಈ ಪೊಸಿಷನ್ ವೆಕ್ಟಾರ್ಗಳ ಬಗ್ಗೆ ನಾವು ಸುದೀರ್ಘವಾಗಿ ಮುಂದೆ ಚರ್ಚೆ ಮಾಡ್ತೀವಿ. ಇಲ್ಲಿ ಪರಿಚಯ ಮಾಡ್ಕೊಳ್ಳೋಣ. ಏನು ಪೊಸಿಷನ್ ವೆಕ್ಟಾರ್ ಅಂದ್ರೆ, ಇಮ್ಯಾಜಿನ್ ಎ ಕಾರ್ಟಿಷಿಯನ್ ಸಿಸ್ಟಮ್. ನಮಗೆ ಎಕ್ಸ್ ವೈ ಪ್ಲೇನಿನ ಪರಿಚಯ ಇದೆ, ಗ್ರಾಫ್ ಶೀಟ್ ಅನ್ನು ನಾವು ಬಳಕೆ ಮಾಡಿದ್ದೀವಿ. ಈ ಎಕ್ಸ್ ವೈ ಪ್ಲೇನ್ ಅಲ್ಲಿ ಒಂದು ಪಾಯಿಂಟ್ ಇದೆ, ಎಕ್ಸ್ ವೈ. ಇವುಗಳನ್ನ ಮಾರ್ಕ್ ಮಾಡಿ ನಾವು ಗ್ರಾಫ್ ಎಲ್ಲ ಬಿಡಿಸಿದೀವಿ, ನಮಗೆ ಇದರ ಅನುಭವ ಇದೆ.
ಇವಾಗ ಈ ಪಾಯಿಂಟ್ ಎಲ್ಲಿದೆ, ಅದರ ಪಾಯಿಂಟಿನ ಪೊಸಿಷನ್ ಯಾವುದು ಅಂತ ರೆಪ್ರೆಸೆಂಟ್ ಮಾಡುವಂತಹ ಒಂದು ವೆಕ್ಟಾರ್ ಅನ್ನ ವಿ ಕಾಲ್ ಇಟ್ ಆಸ್ position vector. What is position vector? It is a vector which represents the position of a point. ಒಂದು ಪಾಯಿಂಟ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹ ವೆಕ್ಟಾರ್ ಅನ್ನ ಪೊಸಿಷನ್ ವೆಕ್ಟಾರ್ ಅಂತ ಕರಿತೀವಿ. ಈ ವೆಕ್ಟಾರ್ ಆರಿಜಿನ್ ಇಂದ ಪ್ರಾರಂಭವಾಗುತ್ತೆ, ಆರಿಜಿನ್ ಇಂದ ಆ ಪಾಯಿಂಟ್ಗೆ ಎಳೆದಂತಹ ಈ ವೆಕ್ಟಾರ್ ಅನ್ನ ನಾವು ಪೊಸಿಷನ್ ವೆಕ್ಟಾರ್ ಅಂತ ಕರಿತೀವಿ. And this position vector, a vector which gives the position of an object with reference to the origin in the object ಎಲ್ಲಿದೆ ಅಂತ ಹೇಳುವಂತ ವೆಕ್ಟಾರ್ ಅನ್ನ in a coordinate system is called as position vector. And in plane, ಸಮತಲ xy plane ಅಲ್ಲಿ ಇದ್ರೆ it is denoted by xi cap plus yj cap. ಇದನ್ನ ಇನ್ನು ಡೀಟೇಲ್ ಆಗಿ ಮುಂದೆ ಅಭ್ಯಾಸ ಮಾಡೋಣ. And position vector in space is called as vector r is equal to xi cap plus yj cap and z k cap. ಮೂರು ಆಯಾಮದಲ್ಲಿದ್ದಾಗ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇವುಗಳನ್ನ ಮುಂದೆ ಇನ್ನು ಡೀಟೇಲ್ ಆಗಿ ನಾವು ಅಭ್ಯಾಸ ಮಾಡೋಣ ಅಂತೆ. Now let's multiply a vector by a real number. ಒಂದು ವೆಕ್ಟಾರ್ನ ರಿಯಲ್ ನಂಬರ್ ಇಂದ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಏನಾಗುತ್ತೆ? Multiplying a vector a with a ಪಾಸಿಟಿವ್ ನಂಬರ್ ಲ್ಯಾಂಬ್ಡಾ, ಒಂದು ವೆಕ್ಟರ್ ಎ ಅನ್ನ ಪಾಸಿಟಿವ್ ನಂಬರ್ ಲ್ಯಾಂಬ್ಡಾದಿಂದ ಮಲ್ಟಿಪ್ಲೈ ಮಾಡಿದಾಗ ಗಿವ್ಸ್ ಎ ವೆಕ್ಟರ್ ಹುಸ್ ಮ್ಯಾಗ್ನಿಟ್ಯೂಡ್ ಚೇಂಜಸ್ ಬೈ ಎ ಫ್ಯಾಕ್ಟರ್ ಲ್ಯಾಂಬ್ಡಾ. ಆಗ ಮಲ್ಟಿಪ್ಲೈ ಮಾಡಿದಾಗ ವೆಕ್ಟಾರಿನ ಸಾಂಖ್ಯಿಕ ಬೆಲೆ ಲ್ಯಾಂಬ್ಡಾದಷ್ಟು ಹೆಚ್ಚಾಗುತ್ತೆ, ಬಟ್ ಡೈರೆಕ್ಷನ್ ರಿಮೈನ್ಸ್ ಸೇಮ್. ನಮಗೆ ಗುಣಲಬ್ಧ ಬಂದಂತ ವೆಕ್ಟಾರಿನ ಡೈರೆಕ್ಷನ್ ಸೇಮ್ ಇರುತ್ತೆ, ಕೇವಲ ಅದರ ಸಾಂಖ್ಯಿಕ ಬೆಲೆ ಲ್ಯಾಂಬ್ಡಾದಷ್ಟು ಜಾಸ್ತಿ ಆಗತ್ತೆ. ಒಂದು ಉದಾಹರಣೆಯನ್ನು ನೋಡೋಣ. ಒಂದು ವೆಕ್ಟಾರ್ ಅನ್ನ ಒಂದು ಸಾಂಖ್ಯಿಕ ಬೆಲೆ ಲ್ಯಾಂಬ್ಡಾದಿಂದ ಗುಣಿಸಿದಾಗ ಅದರ ಮ್ಯಾಗ್ನಿಟ್ಯೂಡ್ ಲ್ಯಾಂಬ್ಡಾದಷ್ಟು ಹೆಚ್ಚಾಗತ್ತೆ. ಉದಾಹರಣೆಗೆ ನನ್ನ ಹತ್ರ ಒಂದು ವೆಕ್ಟಾರ್ ಇದೆ, ವೆಕ್ಟರ್ ಎ ಅಂತ. ಈ ವೆಕ್ಟಾರ್ ಅನ್ನ ನಾನು 2ರಿಂದ ಮಲ್ಟಿಪ್ಲೈ ಮಾಡ್ತೀನಿ. 2 ವೆಕ್ಟರ್ ಎ ಅಂತ ಮಾಡಿದಾಗ ಇದರ ಡೈರೆಕ್ಷನ್ ಸೇಮ್ ಇರುತ್ತೆ, ಆದರೆ ಇದರ ಮ್ಯಾಗ್ನಿಟ್ಯೂಡ್ 2ರಷ್ಟು ಹೆಚ್ಚಾಗತ್ತೆ. ಆ ವೆಕ್ಟಾರ್ ಎ ಯ ಮ್ಯಾಗ್ನಿಟ್ಯೂಡಿನ ಉದ್ದದ 2ರಷ್ಟು ಆಗುತ್ತೆ, ಅದರ ಡೈರೆಕ್ಷನ್ ರಿಮೈನ್ ಸೇಮ್. ಅದೇ ರೀತಿಯಲ್ಲಿ ನನ್ನ ಹತ್ರ ಒಂದು ವೆಕ್ಟಾರ್ ಇದೆ, ಈ ವೆಕ್ಟಾರ್ ಅನ್ನು ನಾನು 3ರಿಂದ ಗುಣಿಸ್ತೀನಿ. ಇಫ್ ಐ ಮಲ್ಟಿಪ್ಲೈ ಬೈ 3, ಡೈರೆಕ್ಷನ್ ಸೇಮ್ ಇರುತ್ತೆ, ಆದರೆ ಇದರ ಮ್ಯಾಗ್ನಿಟ್ಯೂಡ್, ಇದರ ಉದ್ದ ಏನಾಗುತ್ತೆ, 3 ಪಟ್ಟು ಹೆಚ್ಚಾಗತ್ತೆ. ದಿಸ್ ಇಸ್ ದ ಮಲ್ಟಿಪ್ಲಿಕೇಶನ್ ಆಫ್ ಎ ಸ್ಕೇಲಾರ್ ವೆಕ್ಟಾರ್ ಬೈ ಎ ಸ್ಕೇಲಾರ್ ನಂಬರ್. ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಆಗುವಂತ. ಅದೇ ರೀತಿ ಒಂದು ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದಾಗ -2.5 ನ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಏನ್ ಕೊಡುತ್ತೆ, ನಮಗೆ ನೆಗೆಟಿವ್ ಆಫ್ ವೆಕ್ಟಾರ್ ಕೊಡುತ್ತೆ. ಆ ನೆಗೆಟಿವ್ ಆಫ್ ವೆಕ್ಟಾರ್ ಅನ್ನ ನಾವು ಸಂಖ್ಯೆಯಿಂದ ಗುಣಿಸಿದಾಗ ದ ಡೈರೆಕ್ಷನ್ ವಿಲ್ ಬಿ ಆಪೋಸಿಟ್. ಮೈನಸ್ ಇರೋದ್ರಿಂದ ಡೈರೆಕ್ಷನ್ ಆಪೋಸಿಟ್ ಆಯ್ತು. 2.5 ಟೈಮ್ಸ್ ಅದರ ಲೆಂತ್ ಹೆಚ್ಚಾಗಿದೆ. ಇನ್ ದಿಸ್ ವೇ ವಿ ವಿಲ್ ಮಲ್ಟಿಪ್ಲೈ ಎ ವೆಕ್ಟಾರ್ ಬೈ ಎ ಸ್ಕೇಲಾರ್ ನಂಬರ್, ಬೈ ಎ ರಿಯಲ್ ನಂಬರ್. Now let's go with the addition of vectors, which is one of the most important part in vectors. ನಮಗೆ ಪ್ರಥಮ PUC ಮತ್ತು ದ್ವಿತೀಯ PUC ಎರಡರಲ್ಲೂ ಕೂಡ ನಾವು ಬಳಕೆ ಮಾಡುವಂತಹ ತುಂಬಾ ಪ್ರಮುಖವಾದಂತಹ ಅಂಶ ಅಡಿಷನ್ ಆಫ್ ವೆಕ್ಟಾರ್ಸ್. The process of replacing 2 or 3 vectors in a single vector is called as addition of vectors. 2 ಅಥವಾ 2ಕ್ಕಿಂತ ಹೆಚ್ಚಿನ ವೆಕ್ಟಾರ್ಗಳನ್ನ ಒಂದೇ ಒಂದು ವೆಕ್ಟಾರ್ ಇಂದ ರೆಪ್ರೆಸೆಂಟ್ ಮಾಡುವಂತಹ ಕ್ರಮವನ್ನ ನಾವು ಅಡಿಷನ್ ಆಫ್ ವೆಕ್ಟಾರ್ಸ್ ಅಂತ ಕರಿತೀವಿ. ಡಿಫರೆನ್ಸಸ್ ಓದುವಾಗ ನಾವು ಡಿಸ್ಕಸ್ ಮಾಡಿದ್ವಿ. ನಾವು ಅಡಿಷನ್ ಆಫ್ ವೆಕ್ಟಾರ್ಸ್ ಅನ್ನ ನಾವು ಸಾಧಾರಣ ಅಡಿಷನ್ ಅಲ್ಲಿ ಮಾಡಲ್ಲ, ವಿಶೇಷವಾಗಿ ಮಾಡ್ತೀವಿ. ಏನ್ ವಿಶೇಷತೆ ಇದೆ ಅಂತ ಅಭ್ಯಾಸ ಮಾಡೋಣ. 2 vectors representing same physical quantity in the same unit can be added. ಎರಡು ವೆಕ್ಟಾರ್ಸ್ ಗಳನ್ನ ಆಡ್ ಮಾಡ್ತಾ ಇದೀವಿ. ಆ 2 ವೆಕ್ಟಾರ್ಗಳು ಒಂದೇ ಫಿಸಿಕಲ್ ಕ್ವಾಂಟಿಟಿಯನ್ನ ರೆಪ್ರೆಸೆಂಟ್ ಮಾಡಬೇಕು ಹಾಗೂ ಒಂದೇ ಯೂನಿಟ್ ಅಲ್ಲಿ ಇರಬೇಕು. ಉದಾಹರಣೆಗೆ ಇಫ್ ಐ ಆಮ್ ಆಡಿಂಗ್ 2 ವೆಲಾಸಿಟೀಸ್, 2 ವೆಲಾಸಿಟೀಸ್ ಗಳನ್ನ ಆಡ್ ಮಾಡ್ತೀನಿ. 2 ವೆಲಾಸಿಟಿಗಳು ಒಂದೇ ಯೂನಿಟ್ ಅಲ್ಲಿ ಇರಬೇಕು. ಉದಾಹರಣೆಗೆ 5 ಮೀಟರ್ ಪರ್ ಸೆಕೆಂಡ್ ಅಂಡ್ 3 ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಇರಬೇಕು. ಉದಾಹರಣೆಗೆ ಏನಾದ್ರೂ ನಾವು 5 ಮೀಟರ್ ಪರ್ ಸೆಕೆಂಡ್ ಅನ್ನ 10 ಕಿಲೋಮೀಟರ್ ಪರ್ ಅವರ್ ಜೊತೆಗೆ ಆಡ್ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಒಂದೇ ಫಿಸಿಕಲ್ ಕ್ವಾಂಟಿಟಿಯನ್ನ ಆಡ್ ಮಾಡಬೇಕು ಹಾಗೂ 2 ಕ್ವಾಂಟಿಟಿಗಳು ಒಂದೇ ಯೂನಿಟ್ ಸಿಸ್ಟಮ್ ಅಲ್ಲಿ ಇರಬೇಕು, ಒಂದೇ ರೀತಿಯ ಯೂನಿಟ್ ಅನ್ನ ಹೊಂದಿರಬೇಕು. ಆ ಟೈಮಲ್ಲಿ ನಾವು 2 ವೆಕ್ಟಾರ್ಸ್ ಗಳನ್ನ ಆಡ್ ಮಾಡೋದಿಕ್ಕೆ ಸಾಧ್ಯ. Now to add the vectors we will make use of 2 laws of vector addition. ಆಡ್ ಮಾಡುವಾಗ ನಾವು 2 ವೆಕ್ಟಾರ್ ಅಡಿಷನ್ 2 ಲಾ ಗಳನ್ನ ಬಳಕೆ ಮಾಡ್ಕೊಂತೀವಿ. The 2 laws are, one is called as
ಟ್ರಯಾಂಗಲ್ ಆಫ್ ವೆಕ್ಟಾರ್ ಅಡಿಷನ್. ತುಂಬಾ ಪ್ರಮುಖವಾಗಿರುವಂತದ್ದು ಟ್ರಯಾಂಗಲ್ ಆಫ್ ವೆಕ್ಟಾರ್ ಅಡಿಷನ್. ನಂತರ ಎರಡನೇದು ತುಂಬಾನೇ ಪ್ರಮುಖವಾದಂತಹ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಬಹಳಷ್ಟು ಕಡೆ ನಾವು ಯೂಸ್ ಮಾಡುವಂತಹ ಲಾ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್. ತುಂಬಾ ಪ್ರಮುಖವಾದಂತಹ ಲಾ. ಹಾಗೆ ಈ ಎರಡು ಲಾಗಳು ಏನ್ ಹೇಳ್ತವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್. ನಮಗೆ ಪರೀಕ್ಷೆಗಳಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾನೆ. ಏನಿದೆ ನೋಡ್ತಾ ಹೋಗೋಣ. ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್ ಏನ್ ಹೇಳುತ್ತೆ? ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್? ಅಕಾರ್ಡಿಂಗ್ ಟು ಟ್ರಯಾಂಗಲ್ ಲಾ, if two vectors of the same kind are represented in magnitude and direction by the two sides of a triangle taken in order, then their resultant is represented in magnitude and direction by the third side of the triangle taken in reverse order. ಏನು ಹೇಳ್ತಾ ಇದೆ? ಎರಡು ವೆಕ್ಟಾರ್ಸ್ ಇದೆ ನನ್ನ ಹತ್ರ. ಐ ಆಮ್ ಹ್ಯಾವಿಂಗ್ ಟೂ ವೆಕ್ಟಾರ್ಸ್, ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ. ವೆಕ್ಟರ್ ಎ ಮತ್ತೆ ವೆಕ್ಟರ್ ಬಿ ಅಂತ ಎರಡು ವೆಕ್ಟಾರ್ಸ್ ಇದೆ. ಈ ಎರಡು ವೆಕ್ಟರ್ಗಳು ಒಂದೇ ಫಿಸಿಕಲ್ ಕ್ವಾಂಟಿಟಿಯನ್ನ ರೆಪ್ರೆಸೆಂಟ್ ಮಾಡಬೇಕು ಹಾಗೂ ಒಂದೇ ಯೂನಿಟ್ ಅನ್ನ ಹೊಂದಿರಬೇಕು. ಅದಕ್ಕೆ ಇಲ್ಲಿ ಏನ್ ಪದ ಯೂಸ್ ಮಾಡಿದೀವಿ? ಟೂ ವೆಕ್ಟಾರ್ಸ್ ಆಫ್ ದ ಸೇಮ್ ಕೈಂಡ್. ಸೇಮ್ ಕೈಂಡ್ ಅಂದ್ರೆ ಒಂದೇ ಫಿಸಿಕಲ್ ಕ್ವಾಂಟಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ ಹಾಗೂ ಒಂದೇ ಯೂನಿಟ್ ಅನ್ನು ಹೊಂದಿದ್ದಾವೆ. ದೇ ಆರ್ ರೆಪ್ರೆಸೆಂಟಿಂಗ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಒಂದು ಫಿಸಿಕಲ್ ಕ್ವಾಂಟಿಟಿಯ ಮ್ಯಾಗ್ನಿಟ್ಯೂಡ್ ಎ ಅಷ್ಟು ಉದ್ದ ಇದೆ ಹಾಗೂ ಎ ಯ ಡೈರೆಕ್ಷನ್ ಇದೆ. ಮತ್ತೊಂದು ಫಿಸಿಕಲ್ ಕ್ವಾಂಟಿಟಿಯ ಮ್ಯಾಗ್ನಿಟ್ಯೂಡ್ ಬಿ ಅಷ್ಟು ಉದ್ದ ಇದೆ ಹಾಗೂ ಬಿ ಯ ಡೈರೆಕ್ಷನ್ ಇದೆ. ಇವಾಗ ಇವರಿಬ್ಬರನ್ನ ನಾವು ಆಡ್ ಮಾಡೋದಿದ್ರೆ ಹೇಗೆ ಆಡ್ ಮಾಡ್ತೀವಿ? We make such that these two vectors represents two sides of the triangle. ಈ ಎರಡು ವೆಕ್ಟಾರ್ಗಳು ಒಂದು ಟ್ರಯಾಂಗಲಿನ ಎರಡು ಸೈಡ್ಗಳಾಗಿ ರೆಪ್ರೆಸೆಂಟ್ ಮಾಡಬೇಕು. ಟೇಕನ್ ಇನ್ ಅನ್ ಆರ್ಡರ್, ಒಂದು ಕ್ರಮದಲ್ಲಿ ಅಂದ್ರೆ ಎ ವೆಕ್ಟಾರ್ ಮುಗಿದಂತಹ ಪಾಯಿಂಟ್ ಇಂದ ಬಿ ವೆಕ್ಟಾರ್ ಪ್ರಾರಂಭವಾಗಬೇಕು. ಆ ರೀತಿ ನಾವು ವ್ಯವಸ್ಥೆ ಮಾಡಿದಾಗ ದೆನ್ ದ ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ taken in reverse order gives the addition or gives the resultant. ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಲೆಟ್ಸ್ ಹ್ಯಾವ್ ವೆಕ್ಟರ್ ಎ ನಾನು ಪುನಃ ಬರ್ಕೊಳ್ತಾ ಇದ್ದೀನಿ. ವೆಕ್ಟರ್ ಎ ಎಲ್ ಮುಗಿದಿದೆಯೋ ಅಲ್ಲಿ ನಾವು ವೆಕ್ಟರ್ ಬಿ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ, ವೆಕ್ಟರ್ ಬಿ ಎಲ್ ಮುಗಿತೋ ಅಲ್ಲಿ ವೆಕ್ಟರ್ ಬಿ ಅನ್ನ ರೆಪ್ರೆಸೆಂಟ್ ಮಾಡಿದೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಟೇಕನ್ ಇನ್ ಆನ್ ಆರ್ಡರ್, ಒಂದು ಕ್ರಮದಲ್ಲಿ ತಗೊಂಡಾಗ. ಇವಾಗ ಮೂರನೇ ಸೈಡ್, ಈ ಒಂದು ಎರಡು ವೆಕ್ಟಾರ್ಗಳಿಂದ ಒಂದು ಟ್ರಯಾಂಗಲ್ ಅನ್ನ ಮಾಡೋದಕ್ಕೋಸ್ಕರ ಮತ್ತೊಂದು ನಾನು ಸೈಡ್ ಅನ್ನ ತಗೊಂಡ್ರೆ ದಿಸ್ ಥರ್ಡ್ ಸೈಡ್ ರೆಪ್ರೆಸೆಂಟ್ಸ್ ದ ರಿಸಲ್ಟೆಂಟ್ ಟೇಕನ್ ಇನ್ ರಿವರ್ಸ್ ಆರ್ಡರ್. ಈ ಕ್ರಮದಲ್ಲಿ ನಾವು ನೋಡಿ, ಈ ಕ್ರಮದಲ್ಲಿ ಹೋಗ್ತಾ ಇದ್ವಿ, ಇದರ ವಿರುದ್ಧ ಕ್ರಮದಲ್ಲಿ ಬಂದಾಗ ನಮಗೆ ಥರ್ಡ್ ಸೈಡ್ ಗಿವ್ಸ್ ದ ರಿಸಲ್ಟೆಂಟ್ ಆಫ್ ದ ಟೂ ವೆಕ್ಟಾರ್ಸ್. ತುಂಬಾ ಪ್ರಮುಖವಾದಂತಹ ನಿಯಮ ಟ್ರಯಾಂಗಲ್ ಲಾ ಆಫ್ ವೆಕ್ಟಾರ್ ಅಡಿಷನ್. ನಂತರ ಮತ್ತೊಂದು ಲಾ ಅನ್ನು ನೋಡೋಣ, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್. ಏನ್ ಹೇಳುತ್ತೆ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟಾರ್ ಅಡಿಷನ್? According to parallelogram law, if two vectors of same type are represented in magnitude and direction by the two sides of a parallelogram, then their resultant is represented in magnitude and direction by the diagonal of the parallelogram drawn from the same point. ಏನಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಹತ್ರ ಎರಡು ವೆಕ್ಟಾರ್ಸ್ ಗಳಿದಾವೆ. ಈ ಎರಡು ವೆಕ್ಟಾರ್ಗಳು ಸೇಮ್ ಟೈಪ್ ಅಂತ ಹೇಳ್ತಾನೆ. ಟೂ ವೆಕ್ಟಾರ್ಸ್ ಆಫ್ ಸೇಮ್ ಟೈಪ್ ಅಂದ್ರೆ they are of same representing same physical quantity, they are in same unit, and the direction and magnitude as they are representing the direction magnitude of the physical quantity. ಇವಾಗ ಈ ಎರಡು ವೆಕ್ಟಾರ್ಗಳನ್ನು ಬಳಸಿಕೊಂಡು ನಾನೊಂದು ಪ್ಯಾರಲೋಗ್ರಾಮ್ ಅನ್ನ ಮಾಡ್ತೀನಿ. such that these two represent the co-initial vectors. ಇವುಗಳು co-initial ವೆಕ್ಟಾರ್ ಆಗುವ ಹಾಗೆ ಈ ಎರಡು ವೆಕ್ಟಾರ್ಗಳನ್ನ ಡ್ರಾ ಮಾಡಿಕೊಂಡು ಈ ಎರಡು ವೆಕ್ಟಾರ್ಗಳ ಸಹಾಯದಿಂದ ನಾನು ಒಂದು ಪ್ಯಾರಲೋಗ್ರಾಮ್ ಅನ್ನ ಪಡಿತೀನಿ. if I have a parallelogram such that the vector A and vector B are the two adjacent sides, ಎರಡು adjacent sides ಗಳಾಗಿ ಆಗಿರೋ ಹಾಗೆ ನಾನೊಂದು ಪ್ಯಾರಲೋಗ್ರಾಮ್ ಅನ್ನ ಕಲ್ಪನೆ ಮಾಡ್ಕೊಂತೀನಿ. ಈ ಪ್ಯಾರಲೋಗ್ರಾಮ್ಗೆ ನಾನು ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಎಲ್ಲಿಂದ ಪ್ರಾರಂಭ ಆಗಿದ್ದಾವೋ ಅದೇ ಪಾಯಿಂಟ್ ಇಂದ ಒಂದು ಡಯಾಗನಲ್ ಅನ್ನ ಎಳಿತೀನಿ.
ಈ diagonal represents the resultant or sum of the two vectors A and B in magnitude and direction. This is called as law of parallelogram of vector addition. ಎರಡು ವೆಕ್ಟಾರ್ಗಳನ್ನ ಒಂದು ಪ್ಯಾರಲೋಗ್ರಾಮಿನ ಅಡ್ಜಸೆಂಟ್ ಬಾಹುಗಳಾಗಿ ತಗೊಂಡಾಗ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಕೋಇನಿಷಿಯಲ್ ಪಾಯಿಂಟ್ ಅಲ್ಲಿ ತಗೊಂಡಾಗ ಕೋಇನಿಷಿಯಲ್ ವೆಕ್ಟರ್ಸ್ ಅನ್ನು ತಗೊಂಡಾಗ ಒಂದೇ ಪ್ರಾರಂಭಿಕ ಬಿಂದುವನ್ನು ಹೊಂದಿದ್ರೆ ಈ ಎರಡು ವೆಕ್ಟಾರ್ಗಳು ಒಂದು ಸಮಾಂತರ ಚತುರ್ಭುಜದ ಎರಡು ಬಾಹುಗಳಾದಾಗ ಆ ಸಮಾಂತರ ಚತುರ್ಭುಜಕ್ಕೆ ಅದೇ ಪ್ರಾರಂಭಿಕ ಬಿಂದುವಿನಿಂದ ಒಂದು ಡಯಾಗನಲ್ನ ಒಂದು ಕರ್ಣವನ್ನು ಹೇಳಿದ್ರೆ ದ ಡಯಾಗನಲ್ ರೆಪ್ರೆಸೆಂಟ್ಸ್ ದ resultant of two vectors. This is called as the parallelogram law of vector addition. ಅದೇ ರೀತಿಯಲ್ಲಿ ನಾವು ಸಬ್ಟ್ರಾಕ್ಷನ್ಗೆ ಹೋದಾಗ ನಾವು ಸಬ್ಟ್ರಾಕ್ಷನ್ಗೆ ಯಾವುದೇ ಲಾ ಇಲ್ಲ. ಸಬ್ಟ್ರಾಕ್ಷನ್ ಇಸ್ ಟ್ರೀಟೆಡ್ ಆಸ್ ಅಡಿಷನ್. ಯಾವ ರೀತಿ ನೋಡೋಣ? if I am having two vectors, vector A and vector B, I want to take the difference of two vectors A minus B ಮಾಡಬೇಕು. What I will do? Simply I will add vector A and negative of vector B. Vector A ಮತ್ತೆ negative of vector B ಅನ್ನ add ಮಾಡ್ತೀನಿ. That is simple addition. Subtraction is treated as addition in such a way that first I will take the negative of vector B a negative ತಗೊಂತೀನಿ. Then vector A ಮತ್ತು vector B ಅನ್ನ either using law of triangle or law of parallelogram ಅನ್ನ ಯೂಸ್ ಮಾಡಿ add ಮಾಡ್ತೀನಿ. law of triangle ಅನ್ನ ತಗೊಂಡ್ರೆ vector A ಎಲ್ಲಿ ಮುಗಿಯುತ್ತೋ ಅಲ್ಲಿಂದ negative of vector B ಅನ್ನ ಪ್ರಾರಂಭಿಸೋಣ. negative of vector B ಅನ್ನ ಪ್ರಾರಂಭಿಸಿದಾಗ then the third side taken in an reverse order represents the resultant A minus B ಅನ್ನ represent ಮಾಡುತ್ತೆ. This is very important. ಬಹಳಷ್ಟು ಕಡೆ ನಮಗೆ ಬಳಕೆಗೆ ಬರುತ್ತೆ. Now the vector addition is commutative. ಇದು ಪರಿವರ್ತನೆಯ ನಿಯಮವನ್ನು ಹೊಂದಿದೆ. A plus B is equal to B plus A. ಅದೇ ರೀತಿ ವೆಕ್ಟಾರ್ ಅಡಿಷನ್ is associative. ಸಹವರ್ತನೆಯ ನಿಯಮವನ್ನು ಪಾಲನೆ ಮಾಡುತ್ತೆ. ವೆಕ್ಟರ್ A plus ವೆಕ್ಟರ್ B plus C is equal to ವೆಕ್ಟರ್ A plus B plus C. ಪರಿವರ್ತನೆಯ ಹಾಗೂ ಸಹವರ್ತನೆಯ ನಿಯಮಗಳನ್ನ ವೆಕ್ಟಾರ್ ಅಡಿಷನ್ ಪಾಲನೆ ಮಾಡುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು ವೆಕ್ಟಾರ್ಸ್ಗಳ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡ್ಕೊಂಡ್ವಿ. ಇನ್ನು ಮುಂದಿನ ಸೆಷನ್ನಲ್ಲಿ ವೆಕ್ಟಾರ್ಸ್ಗಳ ಬಗ್ಗೆ ಇನ್ನು ಕೆಲವು ಅಂಶಗಳನ್ನು ಅಧ್ಯಯನ ಮಾಡ್ತಾ ನಾವು ಮುಂದೆ ಮೋಷನ್ ಇನ್ ಪ್ಲೇನ್ ಅನ್ನು ಅಭ್ಯಾಸ ಮಾಡೋಣ. ನಮಸ್ಕಾರ.